ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಲ್ಲಿ ಜಿಬಿಎ ಇಂದ ಆಪರೇಷನ್ ಫುಟ್ಪಾತ್ ನಡೀತಾ ಇದೆ. ಮೆಜೆಸ್ಟಿಕ್ ನಲ್ಲಿ ಫುಟ್ಪಾತ್ ತೆರವಿನ ವೇಳೆ ಇದೊಂದು ದೊಡ್ಡ ಹೈಡ್ರಾಮಾನೇ ಕ್ರಿಯೇಟ್ ಆಗ್ಬಿಟ್ಟಿದೆ ಇವತ್ತು. ಅಂದ್ರೆ ಸಹಜವಾಗಿ ಏನಾಗ್ತಾ ಇದೆ, ಬೆಂಗಳೂರಿನ ಕೆಲವು ಏರಿಯಾಗಳಲ್ಲಿ, ಅದರಲ್ಲೂ ಮೆಜೆಸ್ಟಿಕ್ ಅನ್ನೋ ಒಂದು ದೊಡ್ಡ ಏರಿಯಾ, ಅಲ್ಲಿ ಫುಟ್ಪಾತ್ ಮೇಲೆಲ್ಲ ಕೂತ್ಕೊಂಡು ಬಟ್ಟೆ ವ್ಯಾಪಾರ ಮಾಡೋದು ಅಥವಾ ಇನ್ನೇನೋ ತಿಂಡಿ ತಿನಿಸು ಮಾರೋದು, ಈ ರೀತಿಯಾಗಿ ವ್ಯಾಪಾರ ವಹಿವಾಟು ನಡೀತಾ ಇರುತ್ತೆ. ಸೊ ಈಗ ಏಕಾಏಕಿ ಆಗಿ ಬಂದು ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡಂಗಿಲ್ಲ ಅಂತ ಹೇಳಿ ಜಿಬಿ ಅವರು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಸ್ವಲ್ಪ ಹೈ ಡ್ರಾಮಾ ನಡೆದಿರೋದು. ಬೆಂಗಳೂರಿನಲ್ಲಿ ಜಿಬಿಎ ಇಂದ ಆಪರೇಷನ್ ಫುಟ್ಪಾತ್. ಮೆಜೆಸ್ಟಿಕ್ ನಲ್ಲಿ ಫುಟ್ಪಾತ್ ತೆರವಿನ ವೇಳೆ ಹೈಡ್ರಾಮಾ ನಡೆದಿದೆ. ಜಿಬಿಎ ಅಧಿಕಾರಿಗಳ ವಿರುದ್ಧ ವ್ಯಾಪಾರಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ. 40 ವರ್ಷದಿಂದ ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀವಿ, ಏಕಾಏಕಿ ತೆರವು ಮಾಡಿ ಅಂದ್ರೆ ಹೆಂಗೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಏಕಾಏಕಿ ತೆರವು ಮಾಡ್ತಾ ಇರೋದು ಸರಿಯಲ್ಲ ಅಂತ ಕಿಡಿಕಾರಿರೋದು. ಮುಂದೆ ನಾವು ಜೀವನ ನಡೆಸೋದು ಹೇಗೆ ಅಂತ ಬೇಸರವನ್ನ ಹೊರಹಾಕಿದ್ದಾರೆ ಅಲ್ಲಿನ ವ್ಯಾಪಾರಸ್ಥರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಎಸ್ ಕಿರುವಾಸೆ ಅಲ್ಲಿನ ವ್ಯಾಪಾರಸ್ಥರನ್ನ ಮಾತನಾಡಿಸಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನೋಡೋಣ ಬನ್ನಿ. ಚಿಕ್ನ ಬಳಿ ಇದ್ದೀನಿ. ಈಗಾಗಲೇ ಇಲ್ಲೂ ಕೂಡ ಜಿಬಿ ಅಧಿಕಾರಿಗಳು ಫುಟ್ಪಾತ್ ಮೇಲೆ ಇರುವಂತಹ ಅಂಗಡಿಗಳನ್ನ ತೆರವು ಮಾಡುವಂತ ಕೆಲಸಕ್ಕೆ ಈಗಾಗಲೇ ಜಿಬಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಸೊ ನಾನು ನಿಮ್ಗೆ ಒಂದು ಅಂಗಡಿಯನ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈ ಒಂದು ಅಂಗಡಿಯನ್ನು ಕಳೆದ 2-3 ವರ್ಷಗಳ ಹಿಂದೆ ಒಂದು ಫುಟ್ಪಾತ್ ಅಂದ್ರೆ ಪೂರ್ತಿ ಸಂಪೂರ್ಣವಾದಂತಹ ಫುಟ್ಪಾತ್ ಅನ್ನು ಒತ್ತುವರಿ ಮಾಡ್ಕೊಂಡಿಲ್ಲ. ಸೊ ಫುಟ್ಪಾತ್ ನ 0.5% ಅಂದ್ರೆ 50% ಮಾತ್ರ ಒತ್ತುವರಿಯನ್ನ ಮಾಡ್ಕೊಂಡು ಇಲ್ಲಿ ಕಾಂಡಿಮೆಂಟ್ಸ್ ಅನ್ನ ನಡೆಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಸೊ ಇವರು ವಿಶೇಷ ಏನಂತಂದ್ರೆ, ಇವ್ರು ನಿಜವಾಗ್ಲೂ ಕೂಡ ವಿಶೇಷ ಚೇತನರು. ಇವರು ಇಲ್ಲಿ ತಮ್ಮ ಕಾಲ ಮೇಲೆ ತಾವು ನಿಲ್ಬೇಕು, ನಾವು ಯಾರ ಮೇಲೂ ಕೂಡ ಡಿಪೆಂಡ್ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ಕಾಲ ಮೇಲೆ ತಾವು ನಿಂತು ವ್ಯಾಪಾರವನ್ನ ಮಾಡಿ ನಮ್ಮ ಜೀವನವನ್ನ ಸಾಗಿಸ್ಬೇಕು ಅಂತ ಹೇಳಿ ಇಲ್ಲಿ ಒಂದು ಅಂಗಡಿಯನ್ನ ಹಾಕೊಂಡಿದ್ರು. ಸೊ ಈಗ ಏಕಾಏಕಿ ಆ ಒಂದು ಅಂಗಡಿಯನ್ನು ಕೂಡ ತೆರವು ಮಾಡಬೇಕು ಅಂತ ಹೇಳಿ ಜಿಬಿ ಅಧಿಕಾರಿಗಳು ಮುಂದೆ ಬಂದಿದ್ದಾರೆ. ಸೊ ಅವರು ಒಂದು ಬಲಗಾಲು ಕೂಡ ಇಲ್ಲ, ಸಂಪೂರ್ಣವಾಗಿ ಅದು ಇಲ್ಲ, 2 ಕಾಲು ಇಲ್ಲ. ಸೊ ಅವರು ತನ್ನ ಕಾಲ ಮೇಲೆ ತಾನೇ ನಿಂತ್ಕೊಂಡು ವ್ಯಾಪಾರವನ್ನ ಮಾಡಬೇಕು ಅಂತ ಹೇಳಿ ಇಲ್ಲಿ ವ್ಯಾಪಾರವನ್ನ ಮಾಡ್ತಿದ್ದಾರೆ. ಸೊ ಈಗ ಅಧಿಕಾರಿಗಳು ಬಂದಿದ್ದಾರೆ ಸರ್, ಈಗ ತೆರವು ಮಾಡಿ ಅಂತ ಹೇಳಿದ್ದಾರೆ. ಏನ್ ಹೇಳ್ತೀರಿ? ಈಗ ಇದೆಲ್ಲ ಎತ್ತಕ್ಕಾಗಲ್ಲ. ಈ JCB ತರಿಸಿ ನಾವು ಇದೆಲ್ಲ ಬಾಕ್ಸ್ ಪೀಸ್ ಆಗಿ ತೆಗ್ದು ಎತ್ಸ್ಬೇಕಂದ್ರೆ 50,000 ಕೊಡ್ಬೇಕು. ಯಾರು ಕೊಡ್ತಾರೆ ನಮ್ಗೆ? ಇವಾಗ ಒಂದು ನೀವು ಪರ್ಮಿಷನ್ ಕೊಟ್ಟಿರುವಾಗ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು, ಇಲ್ಲಿ ಏನೋ ನೋಟಿಸ್ ಕೊಟ್ಟಿರ್ಬೇಕು, ಏನೂ ಇಲ್ಲ. ದಿಢೀರಂತ ನೀವು ನ್ಯೂಸಲ್ಲಿ ಅನೌನ್ಸ್ ಮಾಡಿದ್ರೆ ಮಿನಿಸ್ಟ್ರು ಬಂದವರೆ ಫುಟ್ಪಾತ್ ಬೇಕು ಮಕ್ಕಳಿಗೆ ಅಂತೀರ. ಇವಾಗ ನಾವು ಫುಟ್ಪಾತ್ಗೆ ಹೋಗೋದಾ? ಅದಕ್ಕಿಲ್ಲ ಒಂದು ಸೊಲ್ಯೂಷನ್ ಕೊಡಿ, ಇಲ್ಲ ಬೇರೆ ಕಡೆ ಜಾಗ ಕೊಡಿ, ಇಲ್ಲ ಬದುಕಾಗ ನಂಗೆ ದಾರಿ ತೋರಿಸಿ. ಸರ್ ಈಗ ಎಷ್ಟು ವರ್ಷ ಆಯ್ತು ಸರ್ ಈ ಅಂಗಡಿ ಹಾಕೊಂಡು? ನಾನು 2 ವರ್ಷ ಆಯ್ತು ಸರ್. ನನ್ನ ಹ್ಯಾಂಡ್ವರ್ಗೆ ಬಂದು ಅದುವರೆಗೂ ನಾನು ಬೀದಿಯಲ್ಲಿ ತಲ್ಲ ಗಾಡಿಯಲ್ಲಿ ಕುತ್ಕೊಂಡು ಮಾಡ್ತಾ ಇದ್ದೆ. ಆಮೇಲೆ ಆಗಿಲ್ಲ. ಆಮೇಲೆ ನಮ್ಮ ತಮ್ಮನ ಹಿಡಿದೆ, ಯಾರ್ಯಾರು ನೋಡ್ಬೇಕು ಎಲ್ಲ ನೋಡಿ ಸಾಹೇಬ್ರ ಹತ್ರ ಮಾತಾಡಿ, ಆಮೇಲೆ ಸಾಹೇಬ್ರು ಇದು ಯಾರ್ದು ಇದೆ ಬೇರೆಯವ್ರದ್ದು ಐತೆ, ನೀನು ನಡ್ಸ್ಕೊಂಡು ಹೋಗೋ ಅಂದರು. ಅಣ್ಣ ಲೈಸೆನ್ಸ್ ಬೇಕಣ್ಣ, BBMP ಅಲೌನ್ಸ್ ಮಾಡುತ್ತೆ, ಅವಾಗೆಲ್ಲ ಅಪ್ಲೈ ಮಾಡಿ ಇಕ್ಕು, ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿಯಾಗಿ ಇಕ್ಕಿ. ಈಗ ಬೇರೆಯವ್ರಿಗೂ ನಿಮಗೂ ಸಾಕಷ್ಟು ಭಿನ್ನ ಇದೆ, ಯಾಕೆಂದ್ರೆ ಎಲ್ಲರೂ ಕೂಡ ಫಿಸಿಕಲಿ ಚೆನ್ನಾಗಿದ್ದಾರೆ, ಆದ್ರೆ ನೀವು ಫಿಸಿಕಲಿ ಸ್ವಲ್ಪ ಸಮಸ್ಯೆ ಇದೆ. ನಿಮ್ಗೆ ಏನ್ ಸಮಸ್ಯೆ ಇದೆ ಸರ್? ಅದಕ್ಕೆ ನಾನು ಹೇಳ್ತಾ ಇರೋದು, 2 ಮಕ್ಕಳಿದ್ದಾರೆ ನನಗೆ, ನಾನು ಇದನ್ನ ನಂಬ್ಕೊಂಡೆ ಜೀವನ ಮಾಡ್ತೀನಿ. ಕಾಲು 2 ಕಾಲು ಇದೆಯಾ ಅಥವಾ ಹೇಗೆ ಸರ್? ಇದೊಂದು ಕಾಲು ಇಲ್ಲ, ಇದು ಲೆಫ್ಟ್ ಇಷ್ಟಿಲ್ಲ, ನಡೆಯೋಕ್ಕೂ ಆಗಲ್ಲ. ನಾವು ಸುಮ್ಮನೆ ಇಲ್ಲಿಂದ ಅಷ್ಟೇ ವಾಕಬಲ್ ನಡಿಬೋದು. ಅದರಿಂದ ಕುತ್ಕೊಂಡು ಟೀಗಿ ಮಾರ್ಕೊಂಡು 75% ಮೆಡಿಕಲ್ಲು ಟೀಗಿ ಮಾರ್ಕೊಂಡು ಚಾರ ಹಾಕೊಂಡು ಮಾಡ್ಕೊಂಡಿರ್ತೀವಿ. ಬೇರೆ ಕೆಲಸ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಇಲ್ಲ ನಮ್ಮ ಜೀವನಕ್ಕೆ ಏನೋ ಒಂದು ಕೊಡಿ, ಇಲ್ಲ ಬೇರೆ ಕಡೆ ಜಾಗ ಕೊಡಿ, ಚಿಕ್ಕದಾಗ ಅಂಗಡಿ ಕೊಡಿ, ನನ್ನ ಬಾಡಿಗೆನೂ ಕಟ್ಟಲ್ಲ, ಏನೂ ಕಟ್ಟೋಕ್ಕಾಗಲ್ಲ, ನನಗೆ ಒಂದು ಅಂಗಡಿ ಮಾಡಿಕೊಡಿ. ಸೊ ಈಗ ಬಂದಿದ್ದಾರೆ, ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ, ನೀವೇ ರಿಮೂವ್ ಮಾಡ್ಕೊಳ್ಳಿ ಅಂತ ಹೇಳಿ. ಏನಿಲ್ಲ, ಈಗ ಎತ್ತು ಅಂತ ಇದ್ದಾರೆ, ನಿಂತವ್ರೆ, ಎತ್ತಿ ಅಂದವ್ರು ಎಲ್ಲಿ ಎತ್ಕೊಂಡು ಹೋಗ್ಲಿ ನಾನು? ಈಗ ಮುಂದೆ ಜೀವನ ಹೆಂಗೆ ಸರ್? ಅದನ್ನೇ ಸರ್ ನಾನು ಕೇಳ್ತಾ ಇದ್ದೀನಿ, ನಮ್ಮ ಜೀವನಕ್ಕೆ ಏನೋ ಒಂದು ಪರಿಹಾರ ಇಲ್ಲಿ. ನೀವು ಏನು ಮಾಡಿದೆ, ನೀವು ಸಡನ್ ಆಗಿ ಬಂದು JCB ಇಕ್ಕೊಂಡು ನೀವು ಡಬ್ಬಾಲ ಎತ್ರಿ ಅಂದರೆ 20 ವರ್ಷ 30 ವರ್ಷದಿಂದ ಜೀವನ ಮಾಡ್ತಾ ಇದ್ದಾರೆ. ಅವ್ರ ಕತೆ ಎಲ್ಲ ಹೆಂಗೆ? ಈಗ ಅವ್ರ ಫ್ಯಾಮಿಲಿಯಲ್ಲ ಎಲ್ಲಿ ಬೀದಿಗೆ ಹೋಗ್ಬೇಕಾ? ಒಂದೊಂದು ಸರ್ಕಾರ ಒಂದೊಂದು ಸರಿ ಬಂದು ಏನೋ ಒಂದು ಮಾಡ್ತಾ ಇದ್ರೆ ನಾವು ಎಲ್ಲಿಂದ ಹೋಗೋದು? ಇಲ್ಲ ನಮ್ಗೆ ಏನೋ ಒಂದು ಸೊಲ್ಯೂಷನ್. ನಿಮ್ಮ ಕಾಲ ಮೇಲೆ ನೀವು ನಿಂತು ವ್ಯಾಪಾರ ಮಾಡ್ಲಿಕ್ಕೂ ಕೂಡ ಅವಕಾಶ ಕೊಡ್ತಾ ಇಲ್ಲ ಅಂತ ನಿಮ್ಮ ಆರೋಪ. ಆ ಪಿಂಕ್ಷನ್ 1400 ರೂಪಾಯಿ ಬರ್ತದೆ, ಅದು 5 ತಿಂಗಳಾಯ್ತು ಪಿಂಕ್ಷನ್ ಮೇಲೆ. ಅದನ್ನು ಹೋಗಿ ಕೇಳಿದ್ರೆ ಆ ಆಫೀಸ್ಗೆ ಹೋಗೋ ಈ ಆಫೀಸ್ಗೆ ಹೋಗಿ ನಾವು ಹೋಗೋಕ್ಕಾಗುತ್ತಾ? ಮತ್ತೆ ಆಫೀಸರ್ ಏನಕ್ಕಿದ್ದೀರಾ ಅದೆಲ್ಲ ಚೆಕ್ ಮಾಡ್ರಿ.
ಈಗ ಬದುಕವ್ರನ್ನ ಬಂದ್ಬಿಟ್ಟು ಹೊಟ್ಟೆ ಮೇಲೆ ಹೊಡಿಯೋದು, ಅದನ್ನ ಚೆಕ್ ಮಾಡ್ರಿ. ಯಾಕೆ ಪೆನ್ಷನ್ ಬಂದಿಲ್ಲ, ಅವ್ನಿಗೆ ಯಾಕೆ ಹೋಗಿಲ್ಲ, ಇನ್ಗೋ ಆಧಾರ್ ಕಾರ್ಡ್ ಇಕ್ಕಿದ್ರೆ ಅವ್ನಿಗೆ ಸೊತ್ತೈತಾ ಏನೈತೆ ಆಸ್ತಿ ಐತೆ ಎಲ್ಲ ಗೊತ್ತಾಗ ಚೆಕ್ ಮಾಡ್ತೀರಲ್ಲ. ಈಗ ನಾನು ಆಧಾರ್ ಕೊಡ್ತಿದ್ದೀನಿ, ಏನೈತೆ ಚೆಕ್ ಮಾಡಿ. ಸೊ ಇದು ಸರ್ಕಾರ ಮಾಡ್ತಿರೋದು, GB ಅಧಿಕಾರಿಗಳು ಮಾಡ್ತಿರುವಂಥದ್ದು ಸರಿಯಲ್ಲ ಅಂತ. ಸರ್ಕಾರನೇ ನಮ್ಗೆ ಸರಿಗಿಲ್ಲ. ಈಗ ನಮ್ಮ ಸಾಹೇಬ್ರು ಕಾಂಗ್ರೆಸ್ಸೇ, ನಮ್ಮ ಸಾಹೇಬ್ರು ನಮ್ಮಂಥವ್ರಿಗೆ ಏನೋ ಹೊಟ್ಟೆ ಪಾಡಿಗೆ ಏನೋ ಮಾಡ್ಕೊಳ್ರಿ ಅಂತ ಬಿಟ್ಕೊಟ್ಟವ್ರೆ. ಇವಾಗ ಹೊಸದಾಗಿ ಬಂದ್ಬಿಟ್ಟು ಎತ್ತರಿ ಆದರೆ ನಾವು ಎಲ್ಲಿ ಎತ್ಕೊಂಡು ಹೋಗೋಕ್ಕಾಗ. ಇವಾಗ ಆ ಥರ ಅಂಗಡಿ ನಾ ಒಂದು ಚಿಕ್ಕದ ಲಾರಿ ತರಿಸ್ಬಿಟ್ಟು ನಾನು ಎತ್ಕೊಂಡು ಹೋಗೋಕ್ಕೆ, ಇದು ತೊಗೊಂಡು ಹೋಗ್ಬೇಕಂತ ದೊಡ್ಡ ಲಾರಿ ತರಿಸ್ಬೇಕು ನಾನು. ಅದಕ್ಕೆ 50,000 ಖರ್ಚು ಮಾಡಬೇಕು. ಇಲ್ಲಿ ದುಡಿಯೋದು, ನನ್ನ ಮಕ್ಕಳನ್ನ ಓದಿಸೋದ, ನಾನು ಹೊಟ್ಟೆಗೆ ಊಟ ಮಾಡೋದ. ಈಗ ಫುಟ್ಪಾತ್ 5 ಅಡಿ ಫುಟ್ಪಾತ್ ಇದೆ ಸರ್, ಏನೋ ತೊಂದರೆ ಇದ್ರೆ ಟ್ರಾನ್ಸ್ಫಾರಮು ನೋಡಿ, ಟ್ರಾನ್ಸ್ಫಾರಮೇ ಈಚೆ ಇದೆ. ಈಗ ಅದನ್ನ ಹೆಚ್ಚಿ, ಅದು ಫುಟ್ಪಾತ್ ತಾನೆ, ಅದನ್ನ ಹೆಚ್ಚಿ. ಸ್ಕೈವಾ ಇದೆ, ಸ್ಕೈವಾ ಅದು ಫುಟ್ಪಾತ್, ಅದನ್ನ ಹೆಚ್ಚಿ. ಅಂಗಡಿ ಮಾತ್ರ ಯಾಕೆ ಹೆಚ್ಚಿರಾ? ಈಗ ಇದರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ? ಈಗ ಅಂಗಡಿ ಇರೋದ್ರಿಂದ ನಾವೇನೋ ಪ್ರಾಬ್ಲಮ್ ಮಾಡ್ತಾ ಇದೀವಿ, ಇಲ್ಲ ಗಲೀಜು ಮಾಡ್ತಾ ಇದೀವಿ, ಇಲ್ಲಿ ಏನೋ ದಂಧೆ ನಡೆಸ್ತಾ ಇದೀವಿ ಅಂತ ಏನೋ ನಿಮ್ಗೆ ಕಂಪ್ಲೇಂಟ್ ಆಗಿದ್ರೆ, ಇಲ್ಲಪ್ಪ ಈ ಥರ ಆಗ್ತಾ ಇದೆ, ಅಂಗಡಿ ಎತ್ತರಿ ಅನ್ಬೋದು. ನಿಮಗೂ ನಮಗೂ ಏನು ತೊಂದರೆ ಇಲ್ಲ, ನಮ್ಮ ಪಾಡಿಗೆ ತೆಗಿತೀವಿ, ನಮ್ಮ ಪಾಡಿಗೆ ನಡ್ಸ್ಕೊಂಡು ಹೋಗ್ತೀವಿ. ಇದರಿಂದ ನಿಮ್ಗೆ ಎತ್ತೋದ್ರಿಂದ ನಿಮ್ಗೆ ಏನು ಆದಾಯ ಇದೆ? ಇದು ವ್ಯಾಪಾರಿ ಹೇಳ್ತಾ ಇರುವಂತಹ ಮಾತು. ನಾವು ನಮ್ಮ ಪಾಡಿನ ವ್ಯಾಪಾರವನ್ನ ಮಾಡ್ತಾ ಇದ್ದೀವಿ, ಆದ್ರೆ ನಮಗೆ ಈ ರೀತಿಯಾದಂತಹ ಒಂದು ತೊಂದರೆ ಕೊಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಅಧಿಕಾರಿಗಳು. ಇದು ಸರಿಯಲ್ಲ. ಸೊ ಒಂದ್ ವೇಳೆ ಇಲ್ಲಿ ನಾನು ಅಂಗಡಿಯನ್ನ ತೆರವು ಮಾಡಲೇಬೇಕು ಅನ್ನೋಂಥದ್ದಾದ್ರೆ ನಮಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ, ನಮ್ಮ ಜೀವನಕ್ಕೆ ಪರ್ಯಾಯವಾದಂತಹ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಆನಂತರ ನೀವು ತೆರವು ಮಾಡಿ ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.